ಎಂಆರ್ಎಂ ಪ್ರಕಾಶನದ ವತಿಯಿಂದ ಮಂಡ್ಯ ಜಿಲ್ಲಾ ಪತ್ರಕರ್ತರ ಸಂಘದ ಭವನದಲ್ಲಿ ಬಹುತ್ವ ಕರ್ನಾಟಕ ಕೃತಿ ಸಂವಾದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಖ್ಯಾತ ವಿದ್ವಾಂಸರಾದ ಡಾಕ್ಟರ್ ರಹಮತ್ ತರೀಕೆರೆಯವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಬಹುತ್ವ ಏಕತ್ವದ ಕಡೆ ಮುಖ ಮಾಡಿರುವುದು ಅಪಾಯಕಾರಿ ಅಂತ ಹೇಳಿದರು. ವೈವಿಧ್ಯತೆಯೇ ಬಹುತ್ವ ಅಲ್ಲ, ವೈವಿಧ್ಯ ಇರುವುದು ದೊಡ್ಡ ಸಂಗತಿಯಲ್ಲ, ಅದನ್ನು ಸಂಭಾಳಿಸುವುದು ದೊಡ್ಡ ಸಂಗತಿ. ಬಹುತ್ವ ಎಂದರೆ ಸಮಾನವಾದ ಅವಕಾಶ, ಒಂದೇ ಸಂಸ್ಕೃತಿ, ಒಂದೇ ನಾಯಕತ್ವ, ಒಂದೇ ಧರ್ಮ, ಒಂದೇ ರೀತಿ ಊಟ ಸಿದ್ಧಾಂತವನ್ನು ಇರುವುದು ಅಪಾಯಕಾರಿ. ಇವುಗಳನ್ನು ಏರುವ ದೇಶಗಳು ಬಿಕ್ಕಟ್ಟುಗಳು ಸಿಲುಕಿವೆ ಅಂತ ವಿಷಾದ ವ್ಯಕ್ತಪಡಿಸಿದರು. ಬಹುತ್ವದ ಬಗ್ಗೆ ಇರುವ ಗೊಂದಲವನ್ನು ನಿವಾರಿಸಲು ಚರ್ಚೆಯ ಕರಡನ್ನು ಸಿದ್ಧಪಡಿಸಿದ್ದೇವೆ. ಕಳೆದ 30 ವರ್ಷಗಳಲ್ಲಿ ಬಹುತ್ವ ನಿರಾಕರಿಸಿರುವ ಸಿದ್ಧಾಂತ ತಿಳುವಳಿಕೆ ಬೆಳೆದಿದೆ. 30 ವರ್ಷಗಳಲ್ಲಿ ತಿರುಗಾಟ ಮಾಡುತ್ತಾ ಅನುಭವಕ್ಕೆ ಬಂದುದನ್ನು ಸಾರರೂಪದಲ್ಲಿ ಸಂಗ್ರಹಿಸಿದ್ದೇನೆ ಅಂತ ಅವರು ಹೇಳಿದರು. ಎಲ್ಲಿ ಹೋದರೂ ಭಾಷೆಯಲ್ಲಿ, ಧರ್ಮಗಳಲ್ಲಿ, ಆಚರಣೆಗಳಲ್ಲಿ, ಸಂಸ್ಕೃತಿಯಲ್ಲಿ ಹೇಗೆ ಈ ದೇಶ ತನ್ನನ್ನು ರೂಪಿಸ್ಕೊಂಡಿದೆ ಅಂತ ಹುಡುಕಾಟ ಮಾಡೋದು ನನ್ನ ಬಹಳ ಮುಖ್ಯವಾದ ಉದ್ದೇಶ. ಅದರಲ್ಲಿ ನಿಸರ್ಗದ ಬಹುತ್ವವೂ ಇದೆ. ಉದಾಹರಣೆಗೆ ಲಡಾಖಲ್ಲಿ 18,000 ಅಡಿ 16,000 ಅಡಿ ಎತ್ತರದ ಪ್ರದೇಶಗಳಲ್ಲಿ ಕರ್ದುಂಗ್ಲಾ ಪಾಸ್ 18,000 ಅಡಿ ಅಲ್ಲೆಲ್ಲ ಹೋಗುವಾಗ ಬೋಳು ಬೆಟ್ಟಗಳ ಒಬ್ರು ಗೆಳೆಯರಿಗೆ ಹೇಳಿದೆ, ನಾನು ಇದಕ್ಕೆ ಹೋಗ್ತಾ ಇದ್ದೀನಿ. ಅಯ್ಯೋ ಅದಕ್ಯಾಕೆ ಹೋಗ್ತೀಯ ನೀನು, ಬರೀ ಬೋಳು ಬೆಟ್ಟ. ಈ ಬೋಳು ಶಬ್ದ ಇದೆಯಲ್ಲ, ಅದೊಂಥರ ನೆಗೆಟಿವ್ ಶಬ್ದ, ಏನೂ ಇಲ್ಲ. ಆದ್ರೆ ಅಲ್ಲಿದೆ ಅಂದ್ರೆ ನೋಡೋ ಕಣ್ಣು ನಾವು ಬೇರೆ ಮಾಡ್ಕೊಂಡ್ರೆ ದೃಷ್ಟಿಕೋನ ಏನೆಲ್ಲ ಇದೆ ಅಂತ ಗೊತ್ತಾಗ್ತದೆ. ನಾನು ಈ ಅಡಿಕೆ ಗಿಡದ ಮೇಲೆ, ಬಂಡೆಗಳ ಮೇಲೆ ಲಿಚಿನ್ ಅಂತ ಕಲ್ಲು ಹೂವು ಅಂತ, ಕಲ್ಲತ್ತಿ ಅಂತ ಕರೀತಾರೆ, ಅದ್ರ ಮೇಲೆ ಒಂದು ನೋಟಲ್ಲಿ ಬರದೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಮಲೆನಾಡು ಕಾಡಲ್ಲಿ ಇರೋರಿಗೆ ಬಿಳಿ ಕಲ್ಲು ಮಾತ್ರ ಗೊತ್ತಿದೆ. ಆದ್ರೆ ಅಲ್ಲಿ ಕೇಸರಿ, ಕೆಂಪು, ಒಂದು ನೀಲಿ ಕಪ್ಪು ಅಷ್ಟನ್ನೇ ಹಾಕ್ತೇವೆ. ಯಾಕಂದ್ರೆ ಕೆಲವು ಬೆಟ್ಟಗಳಲ್ಲಿ ಕಲ್ಲು ಬಂಡೆಗಳ ಮೇಲೆ ಅದು ಎಷ್ಟು ಕೆಂಪಾಗಿದೆ ಅಂದ್ರೆ ಒಂಥರ ಮಾಂಸಖಂಡಗಳ ರಾಶಿ ತರ ಕಾಣ್ತಾ ಇತ್ತು. ಏನಿದು ಅಂತ ನೋಡುವಾಗ ಕಲ್ಲು. ಎಲ್ಲಿ ಕಲ್ಲು ಹೂವು ಇರ್ತದೋ ಅಲ್ಲಿ ವಾತಾವರಣ ಬಹಳ ಶುದ್ಧವಾಗಿರ್ತದೆ. ಒಂದ್ ವೇಳೆ ಅದು ಪ್ಯಾರಾಮೀಟರ್, ವಾತಾವರಣದಲ್ಲಿ ಗಾಳಿಯಲ್ಲಿ ಮಾಲಿನ್ಯ ಬಂದ್ರೆ ಕಲ್ಲು ಸಾಯ್ತದೆ. ಅಲ್ಲಿ ಸತ್ತಿಲ್ಲ ಇಲ್ಲ ಕಲ್ಲು. ನನ್ನ ತಕ್ಷಣ ನಾನು ಆ ನೋಟಿಗೆ ಹಾಕಿರುವಂತಹ ಟೈಟ್ಲ್ ಇಲ್ಲಿ ಯಾರು ಮುಖ್ಯರಲ್ಲ ಅಂತ ಹಾಕಿದ್ದೀನಿ. ಲಡಾಖಲ್ಲಿ ಪ್ರಕೃತಿಯನ್ನು ನೋಡುವಾಗ ನಮಗೆ ಮಲೆನಾಡಿನ ಒಬ್ಬ ಕವಿಯ ಸ್ಟೇಟ್ಮೆಂಟ್ ಲಿಂಕ್ ಮಾಡಲೇಬೇಕಾಯ್ತು. ಯಾಕಂದ್ರೆ ಕುವೆಂಪು ಹಿ ವಾಸ್ ಕ್ವೈಟ್ ಅಹೆಡ್ ಆಫ್ ಹಿಸ್ ಟೈಮ್. ಎಂಆರ್ಎಂ ಪ್ರಕಾಶನದ ಮಂಜು ಮುತ್ತಿಗೆರೆ ಮಾತನಾಡಿ ಕಾರ್ಯಕ್ರಮದ ಉದ್ದೇಶವನ್ನು ವಿವರಿಸಿದರು. ಸಾಹಿತಿ ಮಹೇಶ್ ಅರಬೆ ಅವರು ಕುವೆಂಪುರವರ ಮಲೆಗಳಲ್ಲಿ ಮದುಮಗಳ ಕಾದಂಬರಿಯ ಆರಂಭದ ಸಾಲುಗಳನ್ನು ಓದಿ ಸಂವಾದಕ್ಕೆ ಚಾಲನೆ ನೀಡಿದರು. ಎಲ್ಲರನ್ನೂ ಮೊದಲು ಕೇಳುಗರನ್ನಾಗಿ ಮಾಡಬೇಕು. ಕೇಳುಗರನ್ನಾಗಿ ಮಾಡಿದ್ರೆ ಅವ್ರಿಗೆ ಆಸಕ್ತಿ ಹುಟ್ಟಿ ಓದುಗರಾಗ್ತಾರೆ, ಓದ್ತಾ ಚಿಂತಕರಾಗ್ತಾರೆ ಅನ್ನೋ ಒಂದು ಮೊದಲು ಎಲ್ಲ ಈ ಕಾರ್ಯಕ್ರಮಗಳಲ್ಲಿ ಕೇಳುಗರನ್ನ ಸೃಷ್ಟಿ ಮಾಡೋದು, ಅದರ ನಂತರ ಓದುಗರನ್ನಾಗಿ ಮಾಡೋದು. ಓದುಗರನ್ನ ಚಿಂತಕರನ್ನಾಗಿ ಮಾಡಿದ್ರೆ ನಮ್ಮ ಬಹುತ್ವದ ಕನಸು ನನಸಾಗ್ಬೋದು ಅಂತ ಆ ಉದ್ದೇಶದಿಂದ ಈ ಕಾರ್ಯಕ್ರಮನ ಆಯೋಜಿಸ್ತಿದ್ದೀವಿ. ಈ ನಮ್ಮ ದೇಶದಲ್ಲಿ ನಾನಾ ಸಂಸ್ಕೃತಿ, ನಾನಾ ಭಾಷೆ, ನಾನಾ ಚಿಂತನೆಗಳು, ಎಲ್ಲರೂ ನಾನಾ ಸಂಭ್ರಮಗಳು, ನಾನಾ ಕನಸುಗಳನ್ನ ಹೊತ್ತಂತ ಈ ದೇಶದಲ್ಲಿ ಎಲ್ಲರೂ ಒಗ್ಗೂಡಿಕೆ ಅಂದರೆ ಅದು ಬಹುತ್ವ ಎನ್ನೋ ಪರಿಕಲ್ಪನೆಯಿಂದ ಮಾತ್ರ ಸಾಧ್ಯ. ಈ ಪರಿಕಲ್ಪನೆ ಬಹುತ್ವ ಪರಿಕಲ್ಪನೆನ ನಾವು ಜನಗಳ ಮುಂದೆ ತರೋದು ಹೇಗೆ ಅಂದರೆ ಈ ರೀತಿ ಚರ್ಚೆಗಳ ಮುಖಾಂತರ, ಸಂವಾದಗಳ ಮುಖಾಂತರ ತುಂಬ ಪರಿಣಾಮಕಾರಿಯಾಗಿ ತರಬಹುದು ಅನ್ನೋ ಉದ್ದೇಶದಿಂದ ನಮ್ಮ ಲೋಕೇಶ್ ಬಿಕ್ಕಳ್ಳಿ ಅವರು ನಮ್ಮ ಎಂಆರ್ಎಂ ಪ್ರಕಾಶನದ ಮುಖಾಂತರ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಒಮ್ಮೆಲೆ ಮುಗಿಯುವಂಥದ್ದಲ್ಲ, ಇದು ನಿರಂತರವಾಗಿ ನಡೆಯುವಂಥ ಕಾರ್ಯಕ್ರಮ. ಇದು ಎಲ್ಲ ಕಡೆನೂ ನಡೆದ್ರೆ ಸರ್ ಅವರ ಒಂದು ಆಶಯ. ಕಾರ್ಯಕ್ರಮದಲ್ಲಿ ಲೋಕೇಶ್ ಬೆಕ್ಕರಳೆ ಹಾಗೂ ಕೊತ್ತತ್ತಿ ರಾಜು, ಹಿರಿಯ ಪತ್ರಕರ್ತ ದಾಕೋಳಿ ಚಂದ್ರಶೇಖರ್, ಮಹೇಶ್ ಅರವೆ, ರೋಹಿತ್ ಅಗಸರಹಳ್ಳಿ, ರೇಣುಕಾರಾಧ್ಯ, ಡಾಕ್ಟರ್ ಪ್ರಭು ಬಿಸ್ಲೆಹಳ್ಳಿ, ಡಾಕ್ಟರ್ ದಿನೇಶ್, ಕೆಎಸ್ ಮೃತ್ಯುಂಜಯ, ಕೆಪಿ ಡಾಕ್ಟರ್ ಶಿವಣ್ಣ, ಡಾಕ್ಟರ್ ತ್ರಿವೇಣಿ ಶೇಖರ್, ಎಂಪಿ ಡಾಕ್ಟರ್ ಗುರುಸ್ವಾಮಿ, ಅಹಮದ್ ಅಗರೆ, ರವಿಕುಮಾರ್ ವಾಸು, ಡಾಕ್ಟರ್ ನರಸಿಂಹಸ್ವಾಮಿ, ಡಿಆರ್ ದೇವರಾಜು ಸೇರಿದಂತೆ ಅನೇಕರು ಸಂವಾದದಲ್ಲಿ ಪಾಲ್ಗೊಂಡಿದ್ದರು.